ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಅಪ್ಪ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರ್ತಾನೆ, ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದ ಅವುಗಳಿಗೆ ಜೀವನಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಅಂದರೆ ಹೇಗೆ ಒಳ್ಳೆ ಸಮಾಧಿಯನ್ನು ಕಳ್ಳನ ಕೈಗೆ ಸಿಕ್ಕಾಕೊಂಡು ಪ್ರಾಣ ಹೋಗುವಂಥ ಅರಕ್ಷೀವದಲ್ಲಿದ್ದೋ, ಹೇಗೆ ಸಮಾಜದ ಬಂದು ಯೆರೂಸಲೇಮಿನಿಂದ ಎರಿಗೋಗುವಂಥ ವ್ಯಕ್ತಿಯನ್ನು ರಕ್ಷಿಸುವುದೋ, ಹಾಗೆ ಯೇಸುಸ್ವಾಮಿ ಇಬ್ಬರ ವ್ಯಕ್ತಿತ್ವ ಇದೆ. ಒಂದು ಸೈತಾನನು, ಒಬ್ಬನು ಕಳ್ಳನು, ಇನ್ನೊಬ್ಬನು ಜೀವ ಸ್ವರೂಪನು. ಇಲ್ಲಿ ಇಬ್ಬರಿದ್ದಾರೆ, ಒಬ್ಬರು ಕಳ್ಳನು, ಇನ್ನೊಬ್ಬನು ಜೀವ ಸ್ವರೂಪನು, ಜೀವಾಧಿಪತಿ ಇದ್ದಾರೆ. ಕಳ್ಳನು ಕದ್ದುಕೊಳ್ತಾನೆ, ಕೊಯ್ತಾನೆ, ಹಾಳು ಮಾಡ್ತಾನೆ, ನಾಶನ ಮಾಡ್ತಾನೆ. ಅಂದರೆ ಯಾರು ಕಳ್ಳನ ಕೈಗೆ ಸಿಕ್ಕಾಕೊಂಡಿದ್ದಾರೋ ಅವರನ್ನು ಬಿಡಿಸುವುದಕ್ಕಾಗಿ ನನ್ನ ಕರ್ತನು 2000 ವರ್ಷಗಳ ಹಿಂದೆ ಭೂಮಿಗೆ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಕಳ್ಳನ ಕೈಗೆ ಸಿಕ್ಕಾಕೊಂಡು ನಮ್ಮನ್ನು ಬಾಧಿಸಲ್ಪಟ್ಟನೋ ಆ ಕಳ್ಳನ ವಶದಿಂದ ತಪ್ಪಿಸುವುದಕ್ಕಾಗಿ ಯೇಸು ಜೀವಾಧಿಪತಿಗೆ ಭೂಮಿಗೆ ಜೀವ ಕೊಡುವುದಕ್ಕೆ ಬಂದ ಯೇಸು. ಕಳ್ಳನು ಪ್ರಾಣ ತೆಗೆಯುವುದಕ್ಕೆ ಬಂದ. ಅದು ನಡುವೆ ಒಂದಿದೆ, ಇದು ನಡುವೆ ಒಂದಿದೆ. ಏನಿದೆ ಗೊತ್ತಾ? ಕಳ್ಳನ ಕೈಗೆ ಸಿಕ್ಕಾಕೊಂಡವರು ಜೀವನ ಪಡ್ಕೊಳ್ಬೇಕಂದ್ರೆ ನಡುವೆ ಯೇಸುವನ್ನು ನಂಬಬೇಕು. ಏನು ಮಾಡಬೇಕು? ದೇವರು ನಿಮ್ಮನ್ನು ಪ್ರೀತಿಸಿದ್ದಾರೆ. ಹೇಳಿ, ನಾನು ದೇವರಿಂದ ಪ್ರೀತಿಸಲ್ಪಟ್ಟ ವ್ಯಕ್ತಿ, ಮನುಷ್ಯರಿಂದ ಅಲ್ಲ, ನನ್ನ ದೇವರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಪ್ರೀತಿಸಿದ್ದಾನೆ, ಆತನು ನನಗೋಸ್ಕರ ಭೂಮಿಗೆ ಬಂದಿದ್ದಾನೆ. ಕಳ್ಳನ ವಶದಿಂದ ತಪ್ಪಿಸುವುದಕ್ಕೆ. ಯಾರ ವಶದಿಂದ ತಪ್ಪಿಸಲಿಕ್ಕೆ? ಕಳ್ಳನ ವಶದಿಂದ ತಪ್ಪಿಸಲಿಕ್ಕೆ. ಎಚ್ಚರಿಕೆ. ದೇಶದಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ. ಮೊಬೈಲ್ ಕದಿಯೋರು, ಬುಕ್ ಕದಿಯೋರು, ಸಲ ಕದಿಯೋರು, ಬೈಕ್ ಕದಿಯೋರು, ಸೀರೆ ಕದಿಯೋರು, ಬಾತ್ರೂಮ್ನ ಕದಿಯೋರು, ದೊಡ್ಡಗಳನ್ನು ಮಾಡೋರು ಬಹಳ ಚೆನ್ನಾಗಿದೆ. ಆದರೆ ಇನ್ನೊಬ್ಬ ಕಳ್ಳನು ಇದ್ದಾನೆ. ಆ ಕಳ್ಳನು ಯಾರು ಗೊತ್ತಾ? ನಿನ್ನ ನರಕಕ್ಕೆ ಕರ್ಕೊಂಡು ಹೋಗುವಂಥ ಕಳ್ಳ. ಆ ಕಳ್ಳನ ವಶದಿಂದ ಯೇಸುವನ್ನು ಬಿಡಿಸುವುದಕ್ಕಾಗಿ ಆತನ ದೇವಾದಿ ದೇವರು ಮಾನವ ರೂಪವನ್ನು ತಾನು ಈ ಭೂಮಿಗೆ ಧರೆಗಿಳಿದು ಬಂದನು. ಆತ ನಂಬುವ ಒಬ್ಬನಿಗೂ ನಾಶನವಿಲ್ಲವೇ ಇಲ್ಲ. ನೀನು ಆತನನ್ನು ನಂಬಿಕೆ ನಿನ್ನ ಜೀವಿತದಲ್ಲಿ ನಾಶನ ಅನ್ನುವಂಥದ್ದು ಇಲ್ಲ. ನೀನು ಆತನ ನಂಬದೇ ಹೋದರೆ ಕಳ್ಳನು ನಾಶನದ ಕಡೆ ಕರ್ಕೊಂಡು ಹೋಗ್ತಾನೆ. ಆತನ ನಂಬುವವನಿಗೆ ಒಬ್ಬನಿಗೆ ಬೈಬಲ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಓದಿಕೊಳ್ಳೋಣ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಬಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದ ದೇವರ ಹೃದಯ ನೀನು ನಾಶವಾಗಬೇಕೆಂಬುದಾಗಿ ಅಲ್ಲ, ನೀನು ಉದ್ಧಾರವಾಗಬೇಕೆಂಬುದಾಗಿ. ದೇವರ ಹೃದಯ ನೀನು ನಾಶನದಲ್ಲಿ ಇರುವುದಕ್ಕಾಗಿ ಅಲ್ಲ, ನೀನು ಆಶೀರ್ವದಿಸಲ್ಪಡಬೇಕೆಂಬುದಾಗಿ. ದೇವರ ಉದ್ದೇಶ ನೀನು ಅನೇಕರಿಗೆ ಬೆಳಕಾಗಿರಬೇಕೆಂದು. ದೇವರ ಉದ್ದೇಶ ನೀನು ಅನೇಕರಿಗೆ ಉಪ್ಪಾಗಿರಬೇಕೆಂಬುದಾಗಿ. ಆತ ನಂಬುವ ಪ್ರತಿಯೊಬ್ಬರ ಜೀವಿತದ ಬದಲಾವಣೆ ಇದೆ.
ಆತ ನಂಬುವನಿಗೆ ಒಂದು ಬದಲಾವಣೆ ಇದೆ, ಒಂದು ಬಿಡುಗಡೆ ಇದೆ. ಆತ ನಂಬುವನಿಗೆ ಏನಿದೆ? ಬಿಡುಗಡೆ ಇದೆ. ನಿಜವಾಗ್ಲೂ ಆತನು ನಂಬಿರುವುದಾದರೆ ಯಾವ ರೋಗವು ನಿನ್ನ ಮೇಲೆ ಕೆಲಸ ಮಾಡೋದಿಲ್ಲ, ಯಾವ ಸೈತಾನವು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಯಾವ ದರಿದ್ರವು ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಯಾವುದು ನಿನ್ನ ಜೀವಿತದಲ್ಲಿ ನಾಶನ ಪಡಿಸೋದಿಲ್ಲ. ಅದನ್ನು ನಂಬಬೇಕಷ್ಟೇ. ಏನು ಮಾಡಬೇಕು? ನಂಬಬೇಕು. ಆತನ ನಂಬುವವನಿಗೆ ಒಂದು ಕೊರತೆ ಇದೆ. ಆತ ನಂಬಿದವರ ಮೇಲೆ ಒಂದು ಮುದ್ರೆ ಇದೆ. ಏನಿದೆ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹೇಗೆ ಗೌರ್ಮೆಂಟ್ ಒಂದು ಮುದ್ರೆ ಇದೆಯೋ, ಆತ ನಂಬಿರುವಂಥ ಮೇಲೆ ಪರಲೋಕದ ಒಂದು ಮುದ್ರೆ ಇದೆ. ಮುದ್ರೆ ಇದ್ದರೆ ಯಾರು ತಂಟೆ ಬರಲ್ಲ, ಮುದ್ರೆ ಇಲ್ಲ ಅಂದರೆ ತಂಟೆ ಬರಲ್ಲ. ಎಫೆಸ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಅದು ಯಾರು ಕ್ರಿಸ್ತನನ್ನು ನಂಬಿದ್ದಾರೋ, ಯೇಸುವನ್ನು ನಂಬಿದ್ದಾರೋ ಅವರ ಮೇಲೆ ಒಂದು ಮುದ್ರೆ ಇದೆ. ನೀವು ನಂಬಿದ್ದೀರ ತಾನೆ? ಈ ಸುಳ್ಳೇನಿಲ್ಲ ತಾನೆ? ಯೇಸು ನಂಬಿದ್ದೀರ ತಾನೆ? ನಿಜವಾಗ ನಂಬಿದ್ದೀರ ತಾನೆ? ಅದು ಹೇಳಿ, ನನ್ನ ಮೇಲೆ ಒಂದು ಮುದ್ರೆ ಇದೆ, ನನ್ನ ಮೇಲೆ ಒಂದು ಮುದ್ರೆ ಇದೆ. ಆ ಮುದ್ರೆ ಹೇಳ್ರಿ, ಆ ಮುದ್ರೆ ನನ್ನ ತಲೆಬಲಗಳನ್ನು ಬದಲಾಯಿಸುತ್ತೆ. ನನ್ನ ತಲೆಬಲ ಮುದ್ರೆ ಹೋಗ್ಬಂತು, ನಿಮ್ಮ ತಲೆಬಲ ಬದಲಾಯಿತು. ಯಾರಿಗಾದ್ರೆ ಆದರೆ ನಂಬಬೇಕಾದ್ರೆ ಮೊದಲೇಬೇಕು, ಚಳಿಸ್ಕೊಳ್ಬೇಕು. ರಕ್ಷಣೆ ವಿಷಯವಾದಂತ ಏನು? ಹೌದು, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ನನ್ನ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ. ಏನಂತೆ? ಸುಳ್ಳಲ್ಲ, ಇದು ಸತ್ಯ. ರಕ್ಷಣೆ ಇದು ಸತ್ಯ, ನಿತ್ಯ ಜೀವನ ಇದು ಸತ್ಯ, ಪರಲೋಕನದು ಸತ್ಯ, ಯೇಸು ಕ್ರಿಸ್ತನದು ಸತ್ಯ, ಆತನ ಕರ್ಕೊಂಡು ಸತ್ಯ, ದೆವ್ವಗಳಿರುವುದು ಸತ್ಯ. ಹಾಗಾದ್ರೆ ಅಪ್ಪ ನಿನಗೊಂದು ಪ್ರೊಟೆಕ್ಷನ್ ಇದೆಯಪ್ಪ. ಬುದ್ಧಿವಾದ ಏನು ಗೊತ್ತಾ? ಗುಂಡಿಯಲ್ಲಿ ಬೆಳೆದೇ ಇರೋದಕ್ಕೆ. ಬುದ್ಧಿವಾದ ಏನಕ್ಕೆ ಹೇಳಿದ್ರೆ ಹಾಳಾಗ್ತೇ ಇರೋದಕ್ಕೆ. ಅದಕ್ಕೆ ರಕ್ಷಣೆ ಅನ್ನುವಂಥದ್ದು ನಮ್ಮದೊಂದು ಪ್ರೊಟೆಕ್ಷನ್, ನಷ್ಟವಾಗದೆ ಕಾಪಾಡುವುದಕ್ಕೆ ರಕ್ಷಣೆ, ನಾಶವಾಗದೆ ಕಾಪಾಡಿಕೊಳ್ಳುವುದಕ್ಕೆ ರಕ್ಷಣೆ. ಹಾಗಾದರೆ ನಿನ್ನ ರಕ್ಷಣೆಯ ಬಗ್ಗೆ ನೀನು ಕೇಳಬೇಕು. ಏನು? ಸತ್ಯ ವಾಕ್ಯವನ್ನು ಕೇಳಬೇಕು. ಏನು ಮಾಡಬೇಕು? ಆ ಸತ್ಯ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೇಲೆ ನೀನು ನಂಬಬೇಕು, ಯೇಸುವನ್ನು ನಂಬಬೇಕು. ಆವಾಗ ನೀನು ಮೇಲೆ ಒಂದು ಹಾಕಲ್ಪಡಬೇಕು. ಆ ಮುದ್ರೆ ಹೊಂದಿದವರಿಗೆ ವಿಮೋಚನೆ ಇದೆ. ಆ ಮುದ್ರೆ ಹೊಂದಿದವರಿಗೆ ವಿಮೋಚನೆ ಇದೆ. ಕೆಳಗೋದ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದಕ್ಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾರಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಈ ಮುದ್ರೆ ಬರುವುದಕ್ಕಿಂತ ಮೊದಲು ನಮ್ಮನ್ನು ವಿಮೋಚನೆಯನ್ನು ಉಂಟು ಮಾಡುವುದಕ್ಕಾಗಿ ಪವಿತ್ರಾತ್ಮನೆಂಬ ಮುದ್ರೆ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ದೇವರು ಕರ್ತನ ಆತ್ಮನು ಯಾರಿದ್ದಾನೋ ಬಿಟ್ಟಿದ್ದಾನೆ. ಕರ್ತನ ಆತ್ಮನು ಯಾರಿದ್ದಾನೋ ಅವನಿಗೆ ಬಿಡುಗಡೆ. ಯಾಕೆ ಬಿಡುಗಡೆ? ಮುದ್ರೆ ಹೊಂದಿದವನಿಗೆ ಬಿಡುಗಡೆ, ಮುದ್ರೆ ಇಲ್ಲದೆ ಬಿಡುಗಡೆ ಇಲ್ಲ. ಅದನ್ನು ಪರೀಕ್ಷಿಸ್ಕೊಳ್ಬೇಕು. ನಿನ್ನೆಗೆ ಮುದ್ರೆ ಹಾಕಲ್ಪಟ್ಟಿದೆಯಾ ಇಲ್ವ ಅನ್ನೋದನ್ನು ಪರೀಕ್ಷಿಸ್ಕೊಳ್ಬೇಕು.
ಪ್ರಪಂಚದಲ್ಲಿ ಯಾರು ಮಾತನ್ನ ಕೇಳ್ಬೋದು, ಅದರಿಂದ ರಕ್ಷಣೆ ಬರೋದಿಲ್ಲ. ಬರತ್ತಾ? ಅಂಬಾನಿ ಮಾತು ಕೇಳಿ ದುಡಿಯೋದಿಲ್ಲ ಕೇಳ್ಕೊಳ್ತೀನಿ, ಹೋಗ್ತು ರಕ್ಷಣೆ ಕೊಡ್ತಾನಾ? ಕೊಡಲ್ಲ. ಅಂದರೆ ರಕ್ಷಣೆ ಕೊಡುವಂಥದ್ದು ಯಾರು? ಯೇಸುಕ್ರಿಸ್ತನು. ಆತನೇ ಸತ್ಯ, ಆತನೇ ಮಾರ್ಗ, ಆತನೇ ಜೀವ. ನಾನೇ ಮಾರ್ಗವು ಸತ್ಯವು ಜೀವ. ಆತನೇ ನಮಗೆ ಸತ್ಯವು ಸತ್ಯದೇವಾಗಿರುವ ಯೇಸುವಿನ ಮೇಲೆ ನಂಬಿಕೆ ಇರುವಾಗ ನಮಗೆ ಅದು ವಿಮೋಚನೆ ಉಂಟಾಗುತ್ತೆ. ಬಿಡುಗಡೆ ಯಾವಾಗುತ್ತೆ ಅಂತ ಹೇಳಿದ್ರೆ ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ 37ನೇ ವಚನ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯ ತಿಳ್ಕೊಳ್ರಿ, ಸುಳ್ಳು ತಿಳ್ಕೊಬೇಡ್ರಿ, ಸತ್ಯವನ್ನು ತಿಳ್ಕೊಳ್ರಿ. ಬೈಬಲ್ ಮಾತು ಸತ್ಯ, ಅದು ತಿಳ್ಕೊಳ್ರಿ. ಆ ಸತ್ಯವು ನಿಮ್ಮನ್ನು ಯಾವ ವರ್ಷದಲ್ಲಿ ಸಿಕ್ಕಾಕೊಂಡಿದ್ದೀರೋ ಅದರಿಂದ ಬಿಡುಗಡೆ ಮಾಡುತ್ತೆ. ಕೇಳುವಾಗಲೇ ಆ ಸತ್ಯದ ಮಾತುಗಳನ್ನು ಕೇಳುವಾಗಲೇ, ಯೇಸುವಿನ ಬಗ್ಗೆ ಮಾತನ್ನು ಕೇಳುವಾಗಲೇ ಒಂದು ಬಿಡುಗಡೆ ಉಂಟಾಗುತ್ತೆ. ಯಾಕೆ ದಿನಗಳಲ್ಲಿ ಬಿಡುಗಡೆ ಇರುತ್ತೆ? ಯೇಸುವಿನ ಬಗ್ಗೆ ಕೇಳಿಸ್ಕೊಳ್ಳೋದು ನಮಗೆ ಇಷ್ಟ ಇಲ್ಲ, ಪ್ರಾರ್ಥನೆಗೆ ಇಷ್ಟ ಇಲ್ಲ, ವಾಕ್ಯದ ಇಷ್ಟ ಇಲ್ಲ, ದೇವರ ಸನ್ನಿಧಾನದ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಜೀವಿತದ ಬಿಡುಗಡೆ ಕಾರಣ. ಯಾವಾಗ ದೇವರಿಗೂ, ದೇವರ ವಾಕ್ಯಕ್ಕೂ, ದೇವರ ಪ್ರಾರ್ಥನೆಗೂ, ದೇವರ ವಾಕ್ಯಕ್ಕೆ ಮುಖ್ಯತ್ವನ ಕೊಟ್ಟೆವು, ನಮ್ಮ ಜೀವಿತದ ನಮ್ಮ ಬಿಡುಗಡೆಯನ್ನು ನೋಡ್ಕೊಂಡು ಅಲ್ಲೂಯ ಅಲ್ಲೂಯ. ಯಾಕಂದರೆ ಆತನು ಬಂದದ್ದು ನಿತ್ಯ ಜೀವವನ್ನು ಕೊಡುವುದಕ್ಕೆ. ಏನು ಕೊಡಲಿಕ್ಕೆ ಅದನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಷ್ಟೇ. ಆ ನಿತ್ಯ ಜೀವ ಇದೆ, ಮರಣ ಅನ್ನುವಂಥ ನನ್ನ ಅರ್ಥ ಬರೋದಿಲ್ಲ. ಮರಣ ಬರುತ್ತೆ, ರೋಗದಿಂದ ಬರುತ್ತೆ, ಶಾಪದಿಂದ ಬರುತ್ತೆ, ಪಾಪದಿಂದ ಬರುತ್ತೆ. ಪಾಪವು ಕೊಡುವ ಸಂಬಳ ಮರಣ. ಅಂದರೆ ಪಾಪ ಕೊಡುವ ಸಂಬಳ ಇದೆಯಂತೆ. ನಾವು ಮಾಡಿದ ಪಾಪಕ್ಕೆ ಒಂದು ಸಂಬಳ ಇದೆಯಂತೆ. ಯಾರಿಗೆ? ಮರಣ ಒಂದು ಸಂಬಳ ಇದೆಯಂತೆ. ನಾವು ತಪ್ಪು ಮಾಡಿದ್ಮೇಲೆ ಮರಣ ನಮ್ಮನ್ನು ಏನು ಮಾಡುತ್ತೆ? ಕಳ್ಕೊಂಡು ಹೋಗುತ್ತೆ, ನಾಶನ. ಅದರ ವರ್ಷದಿಂದ ಬಿಡುಗಡೆ ಆಗಬೇಕಿದೆ ದೇವರ ಉದ್ದೇಶ. ದೇವರ ಪ್ರೀತಿ ಮೇಲೆ ಆತನಿಗೋಸ್ಕರ ಬಂದ. ಆತನು ನಂಬುವಾಗ ನೀ ನಾಶನ ಇಲ್ಲ, ನಿತ್ಯ ಜೀವವಿದೆ. ಏನಿಲ್ಲ? ನಾಶನ ಇಲ್ಲ, ನಿತ್ಯ ಜೀವ. ಬಿಡ್ರಿ ಪಾಸ್ಟರ್, ನನ್ನ ಲೈಫ್ ಹೀಗೆ. ಯಾರು ಹೇಳಿದ್ರು ನೀವು ಹೀಗೆ ಅಂತ? ನಿಮಗೊಂದು ಭವಿಷ್ಯತ್ತಿದೆ, ನಿಮಗೊಂದು ಭವಿಷ್ಯತ್ತಿದೆ. ದೇವರು ನಿಮಗೋಸ್ಕರ ಯೋಚನೆಗಳಿದೆ, ದೇವರ ಪ್ಲಾನ್ ಇದೆ. ಅದನ್ನು ನೀವು ಹೊಂದಿಕೊಳ್ಳುವುದಕ್ಕೆ ಆತನ ನಂಬಿ ಆತನ ಸಮ್ಮುಖದಲ್ಲಿ ಜೀವಿಸುವಾಗ ದೇವರ ಯೋಜನೆಯಲ್ಲಿ ಪ್ರಕಟವಾಗ್ತದೆ. ಮಗನೇ, ನನ್ನ ವಿಷಯದಲ್ಲಿ ಹೀಗೆ ಇರ್ತಿದ್ದೇನೆ, ಮಗಳೇ ನನ್ನ ವಿಷಯದಲ್ಲಿ ನಾನು ಹೀಗಿದ್ದೀನಿ, ನಾನು ಯೋಚನೆ ಮಾಡಿದ್ದೇನೆ, ನಿಮ್ಮ ವಿಷಯದಲ್ಲಿ ನಾನು ಹೀಗಿರ್ಬೇಕಂತ ಯೋಚನೆ ಮಾಡಿದ್ದೇನೆ, ತೀರ್ಮಾನ ಮಾಡಿದ್ದೇನೆ ಎಂಬುದಾಗಿ ದೇವರು ಪ್ರಕಟಿಸ್ತಾನೆ. ಹಾಗಾಗಿ ನಾವೇನು ಮಾಡಬೇಕು? ಆತನ ನಂಬಬೇಕು, ಆತನಲ್ಲಿ ನಂಬಿಕೆ ಇರಬೇಕು. ಯಾವ್ದಾದ್ರೂ ನಂಬಿಕೆ ಇರ್ತೇವೆ, ಯೇಸುವಿನ ನಂಬಿಕೆ ಇರ್ತೇವೆ, ನಾವು ಸೋತೋಗ್ತೇವೆ. ಇದೆಲ್ಲ ಬದಲಾವಣೆ ಆಗಬೇಕು. ದೇವರು ನಾವೇನೆಲ್ಲ ಕಳ್ಕೊಂಡಿದ್ದೀವಲ್ಲ ಅದನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ. ಅದಕ್ಕೆ ಹೇಳಿ, ಸಮಾಧಾನ ಕಳ್ಕೊಂಡಿದ್ದೀಗೋ ನನ್ನ ಸಮಾಧಾನ ನಿಮಗೆ ಕೊಡ್ತೇನೆ, ಆರೋಗ್ಯವನ್ನು ಕಳ್ಕೊಂಡಿದ್ದೀಗೋ ನನ್ನ ಆರೋಗ್ಯ ನಿಮಗೆ ಕೊಡ್ತೇನೆ, ಆಶೀರ್ವಾದ ಕಳ್ಕೊಂಡಿದ್ದೀಗೋ ಆಶೀರ್ವಾದ. ನಾವೇನೆಲ್ಲ ಕಳ್ಕೊಂಡಿದ್ದೀವೋ ಅದೆಲ್ಲ ಕೊಡುವುದಕ್ಕಾಗಿ ಯೇಸು ನಮ್ಮ ಬಳಿಗೆ ಬಂದಿದ್ದಾರೆ. ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಬಳಿಗೆ ಬಂದು ಯೇಸುವನ್ನು ತಗ್ತಾ ಇದ್ದೀವಿ. ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಅದನ್ನು ಇಸ್ಕೊಳ್ಳೋಕೆ ನಮ್ಗೆ ಗೊತ್ತಿಲ್ಲ. ದೇವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಅದನ್ನು ಇಸ್ಕೊಳ್ಳೋಕೆ ನಮ್ಗೆ ಗೊತ್ತಿಲ್ಲ. ನಾವು ದೇವರಿಂದ ಏನೆಲ್ಲ ಆಶೀರ್ವಾದ ಕೇಳಿದ್ದೀವಿ ಅದನ್ನೆಲ್ಲ ಪಡ್ಕೊಳ್ಬೇಕು. ಅದಕ್ಕೆ ಕತ್ತನ್ನು ಹಿಡಿಕೊಳ್ಳಿ
ಯಾವ ನಿಮಗೂ ಕಡಿಮೆ. ಈಗ ದೇವರು ನಿಮ್ಮನ್ನು ಕೊರತೆ ಇರಬೇಕನ್ನೋದು ಉದ್ದೇಶ ಇಲ್ಲ, ಸಮೃದ್ಧಿಯಲ್ಲಿ ಇರಬೇಕನ್ನೋದು ಇಷ್ಟ. ಕೊರತೆ ಆಗ್ಬೇಕು ಅಂತ ಯಾವಾಗ ದೇವರನ್ನು ಬೈತೇವೋ, ದೇವರ ವಾಕ್ಯವನ್ನು ಬೈತೇವೋ, ಪ್ರಾರ್ಥನೆಗಳನ್ನು ಬೈತೇವೋ, ಆಲಯವನ್ನು ಬೈತೇವೋ, ಕೊರತೆ ಅನ್ನೋದು ನಮ್ಮ ಜೀವಿತ ಬಂದೇ ಬರುತ್ತೆ. ನೀವೆಷ್ಟೇ ದೊಡ್ಡ ಬರ್ಕತ್ತೆ ಹೋದ್ರೆ ಕಾರಣ ಏನು? ದೇವರಿಗೆ ಅವಕಾಶ ಕೊಡದೆ ಹೋದಾಗ ಅದೆಲ್ಲವೂ ನಮಗೆ ನಷ್ಟವಾಗಿ ಕಾಣ್ತಿದ್ದಾರೆ. ದೇವರಿಗೂ, ದೇವರ ಕಾರ್ಯಗಳಿಗೂ, ದೇವರ ವಾಕ್ಯಕ್ಕೂ, ದೇವರ ಪ್ರಾರ್ಥನೆಗೂ ಮಾನ್ಯತೆಯನ್ನು ಕೊಡುವಾಗ ದೇವರು ಅನೇಕ ಭಾಗಗಳಿಂದ ಮೇಲೆ ಕೆತ್ತಿದ್ದಾರೆ. ಅಲ್ಲೂಯ ಅದಕ್ಕೆ ಬೈಬಲ್ತದೆ, ದೇವರು ಯಾವಾಗ ನಮ್ಮನ್ನು ಮೇಲೆ ಕೆತ್ತ ಗೊತ್ತಾ? ದೇವರು ನಮ್ಮನ್ನು ಯಾವಾಗ ಆಶೀರ್ವದಿಸ್ತಾರೆ ಗೊತ್ತಾ? 7 ವಾಕ್ಯಗಳು ನಮ್ಮನ್ನು ತಂದೆ ಇಷ್ಟಪಡ್ತಾರೆ. ಯಾಕೋಬ 4ನೇ ಅಧ್ಯಾಯ 10ನೇ ವಚನ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಇನ್ನೊಂದು ವಾಕ್ಯ 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣುಗಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆದರೂ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ದೇವರು ನಮ್ಮನ್ನು ಮೇಲಕ್ಕೆ ತರಬೇಕಾದ್ರೆ ಏನು ಮಾಡಬೇಕು? ದೇವರ ಮುಂದೆ ನಾವು ತಗ್ಗಿಸ್ಕೊಳ್ಳೋದು ಗೊತ್ತಿರಬೇಕು. ದೇವರ ಮುಂದೆ ಬರೋದು ಗೊತ್ತಿರಬೇಕು. ದೇವರ ಮುಂದೆ ಬಂದು ನಾವು ತಗ್ಗಿಸ್ಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ. ದೇವರ ಹಸ್ತದ ಕೆಳಗೆ ನಾವು ಇರಬೇಕು. ಏನಿರಬೇಕು? ಸೈತಾನ ಅಧೀನದಲ್ಲಿರಬಾರ್ದು, ದೇವರ ಅಧೀನದಲ್ಲಿರಬೇಕು. ದೇವರ ಅಧೀನದಲ್ಲಿರುವಾಗ ದೇವರನ್ನು ಮೇಲೆ ತರ್ತಾನೆ. ಸೈತಾನ ಅಧೀನದಲ್ಲಿದ್ದರೆ ನಮ್ಮನ್ನು ನಾಶನಕ್ಕೆ ಕೊಂಡು ಹೋಗ್ತಾನೆ, ನರಕಕ್ಕೆ ಕೊಂಡು ಹೋಗ್ತಾನೆ, ನಮ್ಮ ಪ್ರಾಣವನ್ನು ನಷ್ಟಪಡಿಸ್ತಾನೆ. ಹಾಗಾಗಿ ನೀವು ಮೇಲೆ ಬರಬೇಕಾ? ದೇವ್ರ ಬಿಟ್ಟು ಬೇರೆ ದಾರಿ ಇದೆ. ಕೆಳಗೆ ಹೋಗ್ಬೇಕಾ? ದೇವರ ಅವಶ್ಯಕತೆ ಬೇಡ. ಮೇಲೆ ಹೋಗ್ಲಿಕ್ಕೆ ದೇವ್ರು ಬೇಕು, ಕೆಳಗೆ ಹೋಗ್ಲಿಕ್ಕೆ ಸೈತಾನ ಬೇಕು. ಮೇಲೆ ಹೋಗ್ಲಿಕ್ಕೆ ದೇವ್ರು ಬೇಕು, ಕೆಳಗೆ ಹೋಗ್ಲಿಕ್ಕೆ ಮೇಲೆ ಹೋಗ್ತೀರಾ, ಕೆಳಗೆ ಹೋಗ್ತೀರ ನೀಡ್ತೀವಿ. ಮೇಲೆ ಹೋಗ್ಬೇಕಂದ್ರೆ ಎಲ್ಲಿರಬೇಕು? ದೇವರ ಹಸ್ತದ ಕೆಳಗಿರಬೇಕು. ಯಾವ ಕೆಳಗಿರಬೇಕು? ದೇವರ ಹಸ್ತದ ಕೆಳಗಿರಬೇಕು. ದೇವರು ಹೇಳಿಕೆಯನ್ನು ಮಾಡುವುದಕ್ಕೆ ಮನಸ್ಸಿರಬೇಕು, ಪ್ರಾರ್ಥನೆ ಮಾಡುವುದಕ್ಕೆ ಮನಸ್ಸಿರಬೇಕು, ವಾಕ್ಯವನ್ನು ಓದುವುದಕ್ಕೆ ಮನಸ್ಸಿರಬೇಕು. ಆಗ ಮಾತ್ರ ಹೇಳ್ಕೋಬೇಕು ಸಾಧ್ಯ. ಇಲ್ಲದೆ ಪ್ರಪಂಚದಲ್ಲಿ ನಾವು ಯಾರನ್ನ ಬೇಕಾದ್ರೆ ಮನುಷ್ಯರನ್ನ ಎದುರಿಸ್ಕೊಳ್ಬಹುದು, ಅದು ದೇವರು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ನಾಗ ಮನುಷ್ಯನಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ನಾಗ ಮನುಷ್ಯನು ದೇವರ ದೃಷ್ಟಿಯಲ್ಲಿ ಒಣಗಿ ಹೋಗುವ ಹುಲ್ಲಿಗೆ ಸಮಾನ. ಮನುಷ್ಯನು ನೀರಿನ ಮೇಲೆ ಕುಳ್ಳೆ ಯಾವಾಗ ಹೋಗ್ತದೆ ಗೊತ್ತಾಗಲ್ಲ, ಅದಕ್ಕೆ ಸಮಾಧಾನ ದೇವರ ದೃಷ್ಟಿಯಲ್ಲಿ ಮನುಷ್ಯನು. 1 ನಿಮಿಷ ದೇವರ ಮನುಷ್ಯನ ಕಣ್ಮುಚ್ಚಿದ ಮುಗಿದೋಯ್ತು ನಮ್ಮ ಸಾಕು. ಯಾಕೆ ಕಣ್ಮುಚ್ಚಿಲ್ಲ ಅಂತ ಹೇಳಿದ್ರೆ ಕಲಿಕಲಿಸ್ತಾ ಇದ್ದಾನೆ. ಏನಕ್ಕೆ? ಪ್ರೀತಿ. ಇವತ್ತಾದ ನನಗೆ ಬರ್ತಾನೆ, ಇವತ್ತಾದ ನಾನು ತಿಳ್ಕೊಳ್ತಾನೆ, ನಾನು ನಂಬ್ತಾನೆ ಎಂಬುದಾಗಿ ದೇವರ ಪ್ರೀತಿ ಎದುರು ನೋಡ್ತಾ ಇದೆ. ತಪ್ಪಿಸ್ಬೇಕು. ಪ್ರಪಂಚದಲ್ಲಿ ದೇವರು ಬಿಟ್ಟು ಮಾಡೋದನ್ನು ತಪ್ಪಿಸಲಿಕ್ಕೆ ಯಾರು ಸಾಧ್ಯ ಇದೆಯಾ? ಆ ದೇವರಿಗೆ ತಿರುಗಿಬಿಟ್ಟು ಜೀವಿತ ಎಚ್ಚೆತ್ತು ತೀರ್ಮಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ. ನಾನು ಯಾರ ವರ್ಷದಲ್ಲಿರಬೇಕು? ದೇವರ ವರ್ಷದಲ್ಲಿ. ನಾನು ಯಾರ ವರ್ಷದಲ್ಲಿರಬೇಕು? ದೇವರು ನನ್ನನ್ನು ಹೇಗಿರಬೇಕನ್ನೋದು ಅದನ್ನು ತೀರ್ಮಾನಿಸ್ತಾರೆ. ಈ ವಾಕ್ಯವನ್ನು ಕೇಳುವಂಥ ಜೀವಿತ ಇದುವರೆಗೂ ಹೇಗಿದ್ರೆ ಗೊತ್ತಿಲ್ಲ. ಇವತ್ತಾರು ದೇವರ ಕೈಗೆ ಒಪ್ಪಿಸ್ಕೊಳ್ತೀನಿ ಜೀವಿತ ಬದಲಾಯಿಸ್ಕೊಳ್ತೀನಿ.